ಪವರ್ ಟಿವಿಯಲ್ಲಿ ತಿಮರೋಡಿಯ ಬಿಗ್ ಎಕ್ಸ್ಪೋಸ್. ಮಹೇಶ್ ಶೆಟ್ಟಿ ತಿಮರೋಡಿ ಕೃತ್ಯಗಳನ್ನ ಬಯಲಿಗೆಳೆದಿದ್ದು ಇದೇ ಪವರ್ ಟಿವಿ. ಇಂಚಿಂಚು ಕೃತ್ಯವನ್ನ ಪವರ್ ಟಿವಿ ಬಿಚ್ಚಿಟ್ಟಿತ್ತು. ಇದೀಗ ತಿಮರೋಡಿಗೆ ಗಡಿಪಾರಿಗೆ ಸೂಚಿಸಿದ್ದಾರೆ ಎಸಿ ಸ್ಟೆಲ್ಲಾ ವರ್ಗೀಸ್. ಪವರ್ ವರದಿ ಬಳಿಕವೇ ತಿಮರೋಡಿ ಸಂಚುಗಳೆಲ್ಲ ಬಯಲಾಗಿದೆ. ಪವರ್ ವರದಿಗೆ ತಿಮರೋಡಿ ಪತ್ರಗುಟ್ಟಿ ಹೋಗಿದ್ದ, ಈಗ ಕಂಟಕ ಶುರುವಾಗಿದೆ. ಪವರ್ ಟಿವಿ ತಿಮರೋಡಿಯ ದುಷ್ಕೃತ್ಯಗಳನ್ನ ಬಯಲಿಗೆಳೆದಿತ್ತು, ಆತನ ಸಂಚುಗಳನ್ನ ಬಯಲಿಗೆಳೆದಿತ್ತು. ಪವರ್ ವರದಿಗೆ ಪದರುಗುಟ್ಟಿದಂತಹ ತಿಮರೋಡಿಗೆ ಈಗ ಕಂಟಕ ಶುರುವಾಗಿದೆ. ತಿಮರೋಡಿಯ ಗಡಿಪಾರಿಗೆ ಎಸಿ ಸ್ಟೆಲ್ಲಾ ವರ್ಗೀಸ್ ಆದೇಶವನ್ನ ಹೊರಡಿಸಿದ್ದಾರೆ. ತಿಮರೋಡಿ ಗಡಿಪಾರು ಆದೇಶದ ಪ್ರತಿ ಪವರ್ ಟಿವಿಗೆ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ಆದೇಶದ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ಈತ ಸಮಾಜಕ್ಕೆ ಕಂಟಕ, ಶಾಂತಿ ಭಂಗ ಮಾಡ್ತಾ ಇದ್ದಾನೆ. ಈತನ ಮೇಲೆ ಹಲವಾರು ಗುರುತರ ಆರೋಪಗಳಿದಾವೆ. ಎಲ್ಲವನ್ನ ಉಲ್ಲೇಖಿಸಿ ಪವರ್ ಟಿವಿ ಏನೆಲ್ಲ ಸುದ್ದಿ ಪ್ರಸಾರ ಮಾಡಿತ್ತು, ಸುದ್ದಿ ಪ್ರಸಾರದ ಸಮಯದಲ್ಲಿ ಏನೆಲ್ಲ ವಿಚಾರಗಳನ್ನ ತಿಮರೋಡಿ ಬಗ್ಗೆ ಹೇಳಿತ್ತು, ಆ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಆದೇಶದ ಪ್ರತಿಯಲ್ಲಿ. ನೋಡಿ ಏನಿದೆ ಹಾಗಾದ್ರೆ ಆದೇಶದಲ್ಲಿ. ಆದೇಶ ಪಾಲನೆ ಮಾಡದೇ ಇದ್ರೆ ಕೂಡಲೇ ದಸ್ತಗಿರಿ ಮಾಡಬೇಕಾಗತ್ತೆ. ದಸ್ತಗಿರಿ ಮಾಡಿ ರಾಯಚೂರಿನ ಮಾನ್ವಿಗೆ ಗಡಿಪಾರು ಮಾಡೋದು. ಗಡಿಪಾರು ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವೇಶ ನಿರ್ಬಂಧ ಆಗಿರುತ್ತೆ. 1 ವರ್ಷ ಗಡಿಪಾರು. ದಾಖಲಾಗಿರುವ ಪ್ರಕರಣಗಳ ವಿಚಾರಣೆಗೆ ಸ್ಟೇಷನ್ ಬಂದು ಹೋಗ್ಬೇಕು. ಇಲ್ಲ ಅಂತಂದ್ರೆ ಕೋರ್ಟ್ ಎಂಕ್ವೈರಿ ಏನಾದ್ರೂ ಇತ್ತು, ವಿಚಾರಣೆ ಇತ್ತು ಅಂತಂದ್ರೆ ಕೋರ್ಟ್ಗೆ ಹಾಜರಾಗಿ ಹೋಗ್ಬೇಕಾಗತ್ತೆ ಹೊರತು ಬೇರೆ ಎಲ್ಲಿಗೂ ಬಂದು ಹೋಗೋ ಹಾಗೆ ಇಲ್ಲ. ಮತ್ತೆ 7 ದಿನಕ್ಕೊಮ್ಮೆ, ವಾರಕ್ಕೊಂದ್ಸಲ ಮಾನ್ವಿ ಸ್ಟೇಷನ್ ಠಾಣಾಧಿಕಾರಿ ಎದುರುಗಡೆ ಹಾಜರಾಗಬೇಕು. ಈ ಆದೇಶ ಪ್ರಶ್ನಿಸೋದಕ್ಕೆ ಇಚ್ಛಿಸಿದಲ್ಲಿ 30 ದಿನದ ಒಳಗಾಗಿ ಮನವಿಯನ್ನ ಸಲ್ಲಿಸಬೇಕಾಗತ್ತೆ. ಇದು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಹೊರಡಿಸಿರುವಂತಹ ಆದೇಶದ ಪ್ರತಿಯಲ್ಲಿ ಉಲ್ಲೇಖವಾಗಿರುವಂತಹ ಪ್ರಮುಖ ಅಂಶಗಳು. ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಗಡಿಪಾರು ಮಾಡೋದಕ್ಕೆ ಏನೇನು ಕಾರಣ ಇದೆ ಅನ್ನೋದನ್ನ ಕೂಡ ಎಸಿ ಹೇಳಿದ್ದಾರೆ. ಯಾವ್ಯಾವ ಕಾರಣಗಳನ್ನ ಕೊಟ್ಟಿದ್ದಾರೆ ಸ್ಟೆಲ್ಲಾ ವರ್ಗೀಸ್ ಅನ್ನೋದನ್ನ ನೋಡೋದಾದ್ರೆ, ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಗಡಿಪಾರು ಮಾಡೋದಕ್ಕೆ ಒಂದಷ್ಟು ಪ್ರಮುಖ ಕಾರಣಗಳನ್ನ ಕೊಟ್ಟಿದ್ದಾರೆ ಎಸಿ ಸ್ಟೆಲ್ಲಾ ವರ್ಗೀಸ್. ಪವರ್ ಟಿವಿ ಈ ಹಿಂದೆನೆ ಉಲ್ಲೇಖ ಮಾಡಿದಂತ 10 ಅಂಶಗಳನ್ನ ಈ ಆದೇಶದ ಪ್ರತಿಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿಯ ಗಡಿಪಾರಿಗೆ ಕೊಟ್ಟಿರುವಂತಹ ಕಾರಣಗಳು ಏನೇನು ಅಂತ ನೋಡ್ತಾ ಹೋಗೋಣ. ಉನ್ನತ ಸ್ಥಾನದಲ್ಲಿ ಇರೋರಿಗೆ ಅಸಂವಿಧಾನಿಕ ತುಚ್ಛ ಪದಗಳನ್ನ ಬಳಸ್ತಾ ಇದ್ದಾನೆ. ಮಹೇಶ್ ಶೆಟ್ಟಿ ವಿರುದ್ಧ ನಿರಂತರವಾಗಿ ಗುರುತರ ಪ್ರಕರಣಗಳಿದ್ದರೂ ಕೂಡ ಆತನ ಹುಚ್ಚಾಟ ಕಡಿಮೆಯಾಗಿಲ್ಲ. ಆತ ಹುಚ್ಚಾಟವನ್ನ ಬಿಟ್ಟಿಲ್ಲ. ಬೇಲ್ ಪಡ್ಕೊಂಡಿದ್ರು ಈ ನೆಲದ ಕಾನೂನಿನ ಮೇಲೆ ಆತನಿಗೆ ಕಿಂಚಿತ್ತು ಗೌರವ ಇಲ್ಲ. ಕಿಂಚಿತ್ತು ಭಯ, ಗೌರವ ಇಲ್ಲದೆ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಜನರ ಮನಸ್ಸಿನಲ್ಲಿ ಭಯದ ವಾತಾವರಣವನ್ನ ಉಂಟು ಮಾಡಿಸಿರ್ತಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಸಮಾಜದ ಶಾಂತಿಗೆ ಕಂಟಕವಾಗಿದ್ದಾನೆ. ಸಾಮಾನ್ಯ ಕಾನೂನುಗಳಿಂದ ಈತನ ಕ್ರಿಮಿನಲ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ ಈ ರೀತಿ ಗಡಿಪಾರು ಮಾಡಬೇಕಾಗಿದೆ. ಸಾರ್ವಜನಿಕ ಕಾನೂನು ಸುವ್ಯವಸ್ಥೆ, ಶಾಂತಿ ಭಂಗದ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಹೇಶ್ ಶೆಟ್ಟಿಯನ್ನ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸ್ತಾ ಇದ್ದೀನಿ ಅಂತ ಎಸಿ ಸ್ಟೆಲ್ಲಾ ವರ್ಗೀಸ್ ತಮ್ಮ ಆದೇಶದ ಪ್ರತಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯ ಗಡಿಪಾರಿಗೆ ಕಾರಣಗಳನ್ನ ಕೊಟ್ಟಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ 21 ಗಂಭೀರ ಪ್ರಕರಣಗಳು ದಾಖಲಾಗಿದ್ದಾವೆ. ಅದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಲ್ಲೇ 21 ಪ್ರಕರಣಗಳಿದ್ದಾವೆ. ಇದನ್ನ ಕೃತ್ಯಗಳನ್ನ ಪವರ್ ಟಿವಿ ಈ ಹಿಂದೆನೆ ಬಯಲು ಮಾಡಿತ್ತು. 21 ಪ್ರಕರಣಗಳಿರುವಂತಹ ಹಿನ್ನೆಲೆ ಗಡಿಪಾರಿಗೆ ಆದೇಶವನ್ನ ಹೊರಡಿಸಲಾಗಿದೆ. ಬೆಳ್ತಂಗಡಿ ಠಾಣೆಯೊಂದರಲ್ಲೇ 21 ಕೇಸ್ ದಾಖಲಾಗಿದೆ. ಪ್ರಚೋದನಾಕಾರಿ ಮಾತುಗಳು, ಶಾಂತಿ ಕದಡುವ ಯತ್ನ, ಸಮಾಜದ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಗಳ ಮೇಲೆ ಇಲ್ಲಸಲ್ಲದ ಹೇಳಿಕೆಗಳು, ಕೊಲೆ ಬೆದರಿಕೆ, ಕೊಲೆ, ಇದೆಲ್ಲವೂ ಕೂಡ ಧರ್ಮನಿಂದನೆ ಸೇರಿದಂತೆ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ತಿಮರೋಡಿ ವಿರುದ್ಧ ಕೇಸ್ ದಾಖಲಾಗಿದೆ. ಜೊತೆಗೆ ಈ ಗಡಿಪಾರಿನ ಪ್ರಾಸೆಸ್, ಆದೇಶ ಹೊರಡಿಸುವಂತ ಪ್ರಾಸೆಸ್ ಏನ್ ನಡೀತಾ ಇತ್ತಲ್ಲ, ಆ ಪ್ರಾಸೆಸ್ ನಡೆಯುವಂತ ಸಂದರ್ಭಗಳಲ್ಲೇ 4 ಕೇಸ್ ದಾಖಲಾಗಿದೆ. ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಧರ್ಮಸ್ಥಳದಿಂದ. ಆನಂದ್, ತಿಮರೋಡಿಗೆ ಗಡಿಪಾರಿಗೆ ಆದೇಶವನ್ನ ಎಸಿ ಸ್ಟೆಲ್ಲಾ ವರ್ಗೀಸ್ ಮಾಡಿದ್ದಾರೆ. ಆತ ತಲೆಮರೆಸ್ಕೊಂಡು ಹೋಗಿದ್ದಾನೆ, ಎಸ್ಕೇಪ್ ಕೂಡ ಆಗಿದ್ದಾನೆ. ಸೊ ಈಗ ಆತನಿಗೆ ಹುಡುಕಾಟ ನಡೀತಾ ಇದೆ. ಒಂದಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ. ಈ ಎಲ್ಲ ಅಂಶಗಳನ್ನ ಪವರ್ ಟಿವಿ ಹಿಂದೆನೆ ಹೇಳಿತ್ತು, ಪ್ರಸಾರ ಮಾಡುವಂತ ಸಂದರ್ಭದಲ್ಲೇ ಹೇಳಿತ್ತು ಏನೆಲ್ಲ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಇದೆ ಅಂತ ಹೇಳಿ. ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಆನಂದಲ್ಲಿ?
ಸಿಂಧೂರ, ಪ್ರಮುಖವಾಗಿ ಮಹೇಶ್ ಶೆಟ್ಟಿ ಹಾಗೆ ಅವರ ಸಹಚರರು ಮಾಡ್ತಾ ಇರ್ತಕ್ಕಂಥ ಕೃತ್ಯಗಳ ಬಗ್ಗೆ ಪಿನ್ ಟು ಪಿನ್ ಪವರ್ ಟಿವಿಯಲ್ಲಿ ವರದಿಯನ್ನ ನೀಡಲಾಗಿತ್ತು. ಅದೇ ಒಂದು ವಿಚಾರಗಳನ್ನ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ತಮ್ಮ ಆದೇಶದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತಮ್ಮ ಗ್ಯಾಂಗ್ ಅನ್ನ, ಸಹಚರರ ಒಂದು ಗುಂಪನ್ನ ಕಟ್ಟಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಭಂಗಕ್ಕೆ ಒಂದು ಶಾಂತಿಗೆ ಭಂಗ ತರ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ನಿರಂತರವಾಗಿ ಈ ರೀತಿ ಒಂದು ಕೃತ್ಯಗಳನ್ನ ಎಸಗ್ತಾ ಇದ್ದಾನೆ. ಈತ ಇಲ್ಲೇ ಈ ಭಾಗದಲ್ಲೇ ಇದ್ರೆ ಮತ್ತಷ್ಟು ಕಾನೂನು ಸುವ್ಯವಸ್ಥೆಗೆ ಭಂಗ ಬರಬಹುದು ಅನ್ನೋ ಒಂದು ನಿಟ್ಟಲ್ಲಿ ಅವರು ತಮ್ಮ ಆದೇಶದಲ್ಲಿ ಆತಂಕವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಆತನನ್ನ ಕೂಡಲೇ ಗಡಿಪಾರು ಮಾಡೋದಕ್ಕೂ ಕೂಡ ಅವರು ಆದೇಶವನ್ನ ಮಾಡಿದ್ದಾರೆ. ಸದ್ಯ ಆತನನ್ನ ಈಗ ಪೊಲೀಸರು ಒಂದು ಹುಡುಕಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಇದುವರೆಗೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಲ್ಲಿದ್ದಾರೆ ಅನ್ನೋ ಒಂದು ಸುಳಿವು ಸಿಕ್ಕಿಲ್ಲ. ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಗಳ ಬಳಿ ಅವರ ಬೆಂಬಲಿಗರು ಮತ್ತೆ ಅವರ ಒಂದು ಗ್ಯಾಂಗ್ ಏನಿದೆ, ಅವರ ಒಂದು ಪರೋಡಿ ಗ್ಯಾಂಗ್, ಆ ಗ್ಯಾಂಗ್ ನ ಕೆಲವು ಪುಂಡರು ಕೂಡ ಅಲ್ಲಿ ಸೇರ್ಕೊಂಡು ಸಭೆಗಳನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಈ ಒಂದು ಮರ್ಮಾಘಾತ ಕೊಟ್ಟಿರ್ತಕ್ಕಂಥದ್ದು ಅವರ ಆ ಗ್ಯಾಂಗ್ ಮತ್ತೆ ಅವರ ಸಹಚರರಲ್ಲೂ ಕೂಡ ಬಹಳಷ್ಟು ಒಂದು ವಿಚಲಿತತನವನ್ನ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಪ್ರಮುಖವಾಗಿ ಮುಂದೆ ಮಹೇಶ್ ಶೆಟ್ಟಿ ಅವರ ಅವರು ಕಾನೂನಿನ ಪ್ರಕಾರವಾಗಿ ನಡೆದುಕೊಳ್ತಕ್ಕಂಥ ಅಥವಾ ಕಾನೂನಿನ ಪ್ರಕಾರ ಮುಂದೆ ಯಾವ ರೀತಿಯ ಒಂದು ನಡೆಯನ್ನ ಅನುಸರಿಸಬಹುದು. ಆದ್ರೆ ಈಗ ಸದ್ಯಕ್ಕೆ ಬೆಳ್ತಂಗಡಿ ಪೊಲೀಸರು ಆತನನ್ನ ಗಡಿಪಾರ್ ಮಾಡೋದಕ್ಕೆ ಎಲ್ಲಾ ರೀತಿಯ ಒಂದು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಇದುವರೆಗೂ ಕೂಡ ಪೊಲೀಸ್ ಕೈಗೂ ಸಿಗ್ತಾ ಇಲ್ಲ, ಮತ್ತೆ ಅವನ ಸುಳಿವು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಆತ ಎಲ್ಲಿದ್ದಾನೆ ಅನ್ನೋದು ಮಾಹಿತಿನೂ ಕೂಡ ಇಲ್ಲ. ಮತ್ತೆ ಆ ಆದೇಶವನ್ನ ಆ ಕೂಡಲೇ ಅವರು ಅದನ್ನ ಪಾಲಿಸಬೇಕಾಗುತ್ತೆ. ಇಲ್ಲಾಂದ್ರೆ ಕೂಡಲೇ ಪೊಲೀಸರು ಆತನನ್ನ ವಶಕ್ಕೆ ಪಡೆದುಕೊಂಡು ಆತನನ್ನ ಗಡಿಪಾರು ಮಾಡ್ತಕ್ಕಂಥದ್ದು ಅಥವಾ ಕೋರ್ಟ್ ಮುಂದೆ ಹಾಜರು ಮಾಡ್ತಕ್ಕಂಥ ಒಂದು ಕೆಲಸಗಳು ಕೂಡ ನಡೀತಕ್ಕಂಥ ಸಾಧ್ಯತೆ. ಹೀಗಾಗಿ ಮುಂದೆ ಪೊಲೀಸರು ಯಾವ ರೀತಿಯ ಒಂದು ಕ್ರಮಗಳನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಸದ್ಯ ಈ ಒಂದು ಆದೇಶದಿಂದ ಮಹೇಶ್ ಶೆಟ್ಟಿ ತಿಮರೋಡಿನೂ ಕೂಡ ತುಂಬಾ ವಿಚಲಿತರಾಗಿದ್ದಾರೆ ಅಂತ ಹೇಳ್ಬೋದು. ಓಕೆ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.